ಓಂ ಧ್ರುವಂತೆ ರಾಜಾ ವರುಣೋ ಧ್ರುವಂತೆ ವೋ ಬೃಹಸ್ಪತಿ. ಶಾಸ್ತ್ರದಲ್ಲಿ ಹೇಳುತ್ತೆ, ಭೂಮಿಯನ್ನು ಅಗಿಯುವಂಥದ್ದು, ಕಲ್ಲುಗಳನ್ನು ಒಡೆಯುವಂಥದ್ದು, ಮರಗಿಡಗಳನ್ನು ಕತ್ತರಿಸುವಂಥದ್ದು, ಇಲ್ಲಿರುವಂತಹ ಜೀವ ಜಂತುಗಳನ್ನು ನಾಶ ಮಾಡುವಂಥದ್ದು, ಇವೆಲ್ಲವೂ ಕೂಡ ಪಾಪವಾಗುತ್ತೆ, ದೋಷವಾಗುತ್ತೆ ಅಂತ ಹೇಳುತ್ತೆ. ನಾವಿರೋದು ಚೆನ್ನೈನಲ್ಲಿ ಕೆಲಸ ಮಾಡ್ತಾ ಇರೋದು. ಸೊ ಕೆಲಸ ಮಾಡಬೇಕು ಅಂತ ನಾವು ಅಲ್ಲಿಂದ ಇಲ್ಲಿ ಬರಬೇಕು, ಸೂಪರ್ವೈಸರ್ ಮಾಡಬೇಕು, ಆಗ್ತಾ ಇಲ್ಲ. ಅದಕ್ಕೋಸ್ಕರ ಒಂದು ವರ್ಷ ನಾವು ನೋಡಿದ್ವು. ಕಡೆಗೆ ಒಂದು ದಿನ ಯೂಟ್ಯೂಬಲ್ಲಿ ನೋಡ್ತಾ ಇರ್ಬೇಕಾದ್ರೆ ಮೇಕ್ ಮೈ ಶೆಲ್ಟರ್ಸ್ ಬೇರೆ ಒಂದು BDA ಲೇಔಟಲ್ಲಿ ಕಟ್ಟಿರೋದು ಒಂದು ಜಾಗ ನೋಡಿದ್ವಿ, ವಿಶ್ವೇಶ್ವರ ಲೇಔಟಲ್ಲಿ. ಮೇಕ್ ಮೈ ಶೆಲ್ಟರ್ ನಾವು ಒಂದು 6 ತಿಂಗಳಿಂದನೂ ಅವರಿಗೆ ಫಾಲೋ ಮಾಡ್ತಾ ಇದ್ವಿ. ಎಲ್ಲ ತುಂಬ ಯೂಟ್ಯೂಬಲ್ಲಿ ನೋಡ್ತಾ ಇದ್ವಿ. ಅವರು ತುಂಬ ಅವರ ಟೆಕ್ನಿಷಿಯನ್ಸು, ಅವ್ರ ಪ್ಲಾನಿಂಗು, ಅವರು ಫುಲ್ ಬಿಲ್ಡರ್ಸ್ ಎಲ್ಲ ಒಟ್ಟಿಗೆ ಒಂದು ಫ್ಯಾಮಿಲಿ, ಒಂದು ಗೂಡು ಇದ್ದಂಗಿದ್ದಾರೆ. ಅದು ಭಾಳ ಸಂತೋಷ ಆಯಿತು. ನಾವು ಅವರು ಹೋಗಿ ಭೇಟಿ ಆದಾಗ ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ಸಿ, ಮನೆಯವ್ರಿಗಿನ ಅವರೊಬ್ಬರು ಮನೇಲಿ ನಾವು ಒಬ್ಬರು ಆ ಥರ ಚೆನ್ನಾಗಿ ಮಾತಾಡ್ಸಿದ್ರು. ವಾಸ್ತು ಪ್ರಕಾರವಾಗಿ ಮಾಡಿದಾರಲ್ಲ, ಭಾಳ ಖುಷಿ ಆಯ್ತು ನಮಗೆ. ಮೇಕ್ ಮೈ ಶೆಲ್ಟರು ತುಂಬ ಡಿಫ್ರೆಂಟ್ ಆಗಿದೆ. ಟೆಕ್ನಾಲಜಿ ತುಂಬ ಹೊಸದಾಗಿದೆ. ನೋಡಿ ತುಂಬ ಖುಷಿ ಆಯಿತು ನಮಗೆ. ನಾವು ಒಂದೇ ಮನಸ್ಸಿಂದ ಡಿಸೈಡ್ ಮಾಡಿ ಇವರಿಗೆ ಕೊಡಬೇಕು ಅಂತ ನಾವು ಮನಸಾರೆ ಒಪ್ಪಿ. ನಮ್ಮ ಮೇಕ್ ಮೈ ಶೆಲ್ಟರ್ಸ್ ಈಗ ಬ್ಯಾಂಗ್ಳೂರ್ ನಾರ್ತ್ಗೂ ಕೂಡ ಎಂಟ್ರಿ ಆಗಿದೆ. ಸೊ ಈ ಲೊಕ್ಯಾಲಿಟಿ ಬಂದು ರಾಜನಕುಂಟೆ ಆಗಿರುತ್ತೆ. ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭಾರತವರುಷೆ ಭರತಖಂಡೇ ದಂಡಕಾರಣ್ಯೇ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲಿವಾಹನಶಕೆ ಬೌದ್ಧಾವತಾರೆ ಶ್ರೀರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಚಾಂದ್ರಮಾನೇನಸ್ಯ ಪ್ರಭವದೆ ಷಷ್ಠಿ ಸಂವತ್ಸರಣಾಂ ಮಧ್ಯೆ ಶ್ರೀಮತೋ ಮಂಗಳಕರ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಶ್ರಾವಣ ಮಾಸೆ ಶುಕ್ಲ ಪಕ್ಷೆ. ಭೂಮಿದೇವಿ ನಮೋಸ್ತುತೆ ಅಪಸರ್ಪಂತು ಹೇ ಭೂತ. ಅಂದರೆ ಈ ಸ್ಥಳದಲ್ಲಿ ಪೂಜೆ ಮಾಡ್ತಿದ್ದೀವಿ, ಯಾವುದಾದ್ರೂ ಕೆಟ್ಟ ಶಕ್ತಿಗಳಿದ್ರೆ ಎಲ್ಲ ಹೋಗಲಿ ಅಂತ. ಅಪಸರ್ಪಂತು ಹೇ ಭೂತ ಭೂಮಿ ಸಮಸ್ಥಿತ ಹೇ ಭೂತ ವಿಘ್ನಕರ್ತ. ಈಗ ನಾವು ಸಂಕಲ್ಪ ಮಾಡ್ತಿದ್ದೀವಿ. ಯಾವ ಒಂದು ಸದುದ್ದೇಶದಿಂದ ಈ ಒಂದು ಪೂಜೆಯನ್ನು ಮಾಡ್ತಾ ಇದ್ದೆವೋ ಆ ಎಲ್ಲ ನಮ್ಮ ಒಳ್ಳೆಯ ಸಂಕಲ್ಪಗಳು ಈಡೇರಿ ಎಲ್ಲ ಕೆಟ್ಟದ್ದು ಕೂಡ ದೂರವಾಗಿ ನಮ್ಮ ಸಂಕಲ್ಪದ ಪ್ರಕಾರವಾಗಿ, ನಮ್ಮ ಇಷ್ಟದ ಪ್ರಕಾರವಾಗಿ ಈ ಸ್ಥಳದಲ್ಲಿ ಪುಣ್ಯ ಸ್ಥಳದಲ್ಲಿ ನಮ್ಮ ಸ್ವಗೃಹ ನಿರ್ಮಾಣವಾಗಿ ನಾವು ನಮ್ಮ ವಂಶದವರು ಯಾರೆಲ್ಲ ಇಲ್ಲಿ ವಾಸ ಮಾಡ್ತೀವೋ ಆ ಎಲ್ಲರಿಗೂ ಕೂಡ ಎಲ್ಲ ರೀತಿಯಿಂದಲೂ ಕೀರ್ತಿ, ಯಶಸ್ಸು, ಲಾಭ, ಗೌರವ ಎಲ್ಲ ದೊರಕುವಂತಾಗಲಿ ಅನ್ನುವಂತಹ ಸತ್ಸಂಕಲ್ಪಗಳು. ಎಡಗೈನಲ್ಲಿ ಹೂವನ್ನು ಇಟ್ಕೊಳ್ಳೋದು, ಬಲಗೈಯನ್ನು ಮುಚ್ಚಿಟ್ಕೊಳ್ಳೋದು, ಬಲಗಡೆ ಕಾಲ ಮೇಲೆ ಇಟ್ಕೊಳ್ಳೋದು, ಬಲಗಡೆ ಕಾಲ. ಶುಭೇ ಶೋಭನೆ ಮುಹೂರ್ತೆ ಅದ್ಯ ಬ್ರಹ್ಮಣಃ ದ್ವಿತೀಯ ಪ್ರಹರಾರ್ಧೆ ಶ್ವೇತವರಃ ಕಲ್ಪೆ ವೈವಸ್ವತ ಮನ್ವಂತರೆ ಸನ್ಮಂಗಳ ಭಾಗ್ಯತಾ ಸಿದ್ಧ್ಯರ್ಥಾಂಗಭೂತಂ ಅಸ್ಮಿನ್ ಶುಭ ದಿನೇ ಅಸ್ಮಿನ್ ಶುಭ ಮುಹೂರ್ತೆ ಅಸ್ಮಿನ್ ಪುಣ್ಯಸ್ಥಳೇ ನೂತನ ಗೃಹಾರಂಭ ಪ್ರಾರಂಭಿತ ಕಾಲೇಶು ಉತ್ತರೋತ್ತರಾಭಿವೃದ್ಧಿ ಸಿದ್ಧ್ಯರ್ಥಾಂಗಭೂತಂ ಸಕಲ ಕಾರ್ಯೇಷು ನಿರ್ವಿಘ್ನೇನ ಪರಿಸಮಾಪ್ತ್ಯರ್ಥಾಂಗಭೂತಂ ಗಣಪತಿ ಪೂಜಾ ಕ್ರಮೇಣ ಆಯುಧ ಮಹಾಲಕ್ಷ್ಮೀ ದೇವತ, ಭೂಮಹಾಲಕ್ಷ್ಮೀ ದೇವತ, ಅಷ್ಟದಿಕ್ಪಾಲಕ ದೇವತ, ವಾಸ್ತು ಪುರುಷ ದೇವ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೈಸ್ಮಿನ್ ಸನ್ನಿಧಿಂ ಕುರು ಗಂಗಾ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಆವಾಹಯಾಮಿ ಭೂಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ವಿಷ್ಣುಶಕ್ತಿ ಸಮೋಪೇತೆ ಸ್ವರ್ಣವರ್ಣೇ ಮಹೀತಲೆ ಅನೇಕರತ್ನ ಸಂಭೂತೆ ಭೂಮಿದೇವಿ ನಮೋಸ್ತುತೆ. ಪೇತಂ ಸುಗಂಧಂ ಚ ಸಮನೋಹರಂ ಕಪಿಲಾಗ್ರತ ಸಂಯುಕ್ತಂ ಧೂಪೋಯಂ ಪ್ರತಿಗೃಹ್ಯತಾಂ ಪರಿಮಳ ಧೂಪಂ ಪ್ರಶಾರತ್ನೈರತನ ಭವತೆ ದ್ವಾದಶ ಮಾಸ. ಆ ಸಂವತ್ಸರವನ್ನು ಮಾಡಿಕೊಡ್ಬೇಕು ಅಂಥೇಳಿ ಭೂದೇವಿಯನ್ನ ಕ್ಷಮಾಪಣೆ ಕೇಳಿ ನಾವು ಭೂದೇವಿಯನ್ನು ಅಗಿತಾ ಇದ್ದೀವಿ. ಅತ್ಯಂತ ಶುಭವಾದಂತಹ ಮುಹೂರ್ತದಲ್ಲಿ ಆ ಕೆಲಸ ಆಗ್ತಾ ಇದೆ ದೈವಾನುಗ್ರಹದಿಂದ. ಹಾಗಾಗಿ ಪ್ರಾರ್ಥನೆ ಮಾಡ್ಕೊಂಡು ಅಗಿಯೋದು. ಹೂ ಅಕ್ಷತೆ ಹಾಕಿದ್ರಲ್ಲ ಆ ಜಾಗದಲ್ಲಿ ಅಗಿಯೋದು. ಓಂ ಧ್ರುವಂತೆ ರಾಜಾ ವರುಣೋ ಧ್ರುವಂತೆ ವೋ ಬೃಹಸ್ಪತಿ. ಪ್ರದಾಯ ನಮಃ. ಓಂ ಶ್ರದ್ಧಾಯ ನಮಃ. ಓಂ ವಿಭೂತ್ಯೈ ನಮಃ. ಓಂ ಸುರಭ್ಯೈ ನಮಃ. ಓಂ ಪರಮಾತ್ಮಿಕಾಯ ನಮಃ. ಗ್ರೇ ವದಾಯ ಚ ದೂರೇ ವದಾಯ ಚ ನಮೋ ಹಂತ್ರೆ ಚ ಹನೀಯಸೆ ಚ ನಮೋ ವೃಕ್ಷೇ. ಮಾಡಿರುವಂತಹ ಪೂಜೆಯ ಪೂರ್ತಿ ಪುಣ್ಯಾಂಶಗಳು ನಿಮಗೆ ದೊರಕಿ
ನೀವು ಇಷ್ಟಪಟ್ಟಂತಹ ರೀತಿಯಲ್ಲಿ ನಿಮ್ಮ ಮನೆಯಾಗಿ ಎಲ್ಲ ರೀತಿಯಿಂದಲೂ ಸುಖ ಸಂತೋಷ ನೆಮ್ಮದಿಯಿಂದ ಚೆನ್ನಾಗಿ ಬಾಳುವಂತಹ ಬದುಕುವಂತಹ ಆಶೀರ್ವಾದವನ್ನು ದೇವರು ನಿಮಗೆ ಅನುಗ್ರಹ ಮಾಡಲಿ ಅಂತ ಕೇಳಿ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಕೊಡ್ತಾ ಇರುವಂತಹ ಪ್ರಸಾದ. ಪಾಪಂ ನಾಶಯತಿ ಪ್ರಾತರದೀಯಾನೋ ರಾತ್ರಿ ಕೃತಂ ಪಾಪಂ ನಾಶಯತಿ ಸಾಯಂ ಪ್ರಾತಃ ಪ್ರಯುಂಜಾನೋ ಪಾಪೋ ಅಪಾಪೋ ಭವತಿ ಸರ್ವತ್ರಾದಿಯಾನೋ ಅಪವಿಘ್ನೋಪಮೋ. ಗುರುಗಳೇ, ಇದು ಪಾಯ ಪೂಜೆ ತುಂಬಾ ಶಾಸ್ತ್ರೋಕ್ತವಾಗಿದೆ. ಇದರ ಹಿನ್ನೆಲೆ ಮತ್ತೆ ಇದರ ವಿವರಣೆ ತಿಳಿಸ್ಕೊಡ್ತೀರಾ ಗುರುಗಳೇ? ಹಾಗೆ ವಿಷ್ಣು ಶಕ್ತಿ ಸಮೋಪೇತೆ ಸ್ವರ್ಣವರ್ಣೇ ಮಹೀತಲೆ ಅನೇಕರತ್ನ ಸಂಭೂತೆ ಭೂಮಿ ದೇವಿ ನಮೋಸ್ತುತೆ. ವಿನಾಯಕಾಯ ನಮಃ, ಪರಮಗುರುಭ್ಯೋ ನಮಃ. ಇಂಥ ಪವಿತ್ರವಾದಂತಹ ಸ್ಥಳದಲ್ಲಿ ಈ ದಿವಸ ಶ್ರಾವಣ ಮಾಸದ ಶುಕ್ಲ ಪಕ್ಷದ ರಾಜಯೋಗದಲ್ಲಿ ಸಪ್ತಮಿ ತಿಥಿಯಲ್ಲಿ ಪರಿಶುದ್ಧವಾದಂತಹ ಈ ಸ್ಥಳದಲ್ಲಿ ಪರಿಶುದ್ಧವಾದಂತಹ ಮನಸ್ಸಿನಿಂದ ಕರ್ತೃಗಳು ಭೂಮಿಯನ್ನು ಪೂಜೆ ಮಾಡಿದ್ದಾರೆ. ವಿಶೇಷ, ನಾವಿಲ್ಲಿ ಮನೆಯನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ. ನಾವು ನಮ್ಮ ಕುಟುಂಬದ ಎಲ್ಲರೂ ಮತ್ತು ಇಲ್ಲಿ ಯಾರೆಲ್ಲ ವಾಸ ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಎಲ್ಲ ರೀತಿಯಲ್ಲೂ ಕೀರ್ತಿ, ಯಶಸ್ಸು, ಲಾಭ, ಅಭಿವೃದ್ಧಿ ಎಲ್ಲವೂ ಉಂಟಾಗಲಿ, ಇಲ್ಲಿ ಸುಖ ಸಂತೋಷ ನೆಮ್ಮದಿಯಿಂದ ಬಾಳುವಂತಹ ಯೋಗವನ್ನು ಭಾಗ್ಯವನ್ನು ದೇವರು ದಯಪಾಲಿಸಲಿ ಎನ್ನುವಂತಹ ಉದ್ದೇಶದಿಂದ, ಒಂದು ಸದುದ್ದೇಶದಿಂದ ನಾವು ಭೂದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಪೂಜೆಯನ್ನು ಮಾಡಿದ್ದೀವಿ. ಆದಿಪೂಜೋ ಗಣಾಧಿಪಃ ಅಂತೇನು ಹೇಳ್ತೀವಿ. ಮೊದಲನೇದಾಗಿ ಗಣಪತಿ ಪ್ರಾರ್ಥನೆಯನ್ನು ಮಾಡಿ ಗಣಪತಿ ಪೂಜೆ ಮತ್ತು ವಾಸ್ತುಪುರುಷ. ವಾಸ್ತು ಅಂದರೆ ಏನಪ್ಪ ಅಂತಂತಂದರೆ, ವಾ ಅಂದರೆ ನನಗೆ ಅಂತ, ಅಸ್ತು ಅಂದರೆ ಆಗಲಿ ಅಂತ. ವಾಸ್ತು ಅನ್ನುವಂತಹ ಅರ್ಥದ ವಿವರಣೆ ಆಗಿರುತ್ತೆ. ನಮಗೆ ನಾವೇನನ್ನ ಒಳ್ಳೆಯದನ್ನು ಅಂತ ಹೇಳಿ ಅಂದ್ಕೊಂಡಿದ್ದೀವೋ ಆ ಒಂದು ಒಳ್ಳೆಯ ಅವಕಾಶಗಳು, ಅನುಕೂಲಗಳು ಇಲ್ಲಿ ದೊರಕಲಿ ಎನ್ನುವಂತಹ ಉದ್ದೇಶದಿಂದ ಪ್ರಾರ್ಥನೆಯನ್ನು ಮಾಡಿಕೊಂಡಿರುವಂಥದ್ದು. ಶಾಸ್ತ್ರದಲ್ಲಿ ಹೇಳುತ್ತೆ, ಭೂಮಿಯನ್ನು ಅಗಿಯುವಂಥದ್ದು, ಕಲ್ಲುಗಳನ್ನು ಒಡೆಯುವಂಥದ್ದು, ಮರಗಿಡಗಳನ್ನು ಕತ್ತರಿಸುವಂಥದ್ದು, ಇಲ್ಲಿರುವಂತಹ ಜೀವ ಜಂತುಗಳನ್ನು ನಾಶ ಮಾಡುವಂಥದ್ದು, ಇವೆಲ್ಲವೂ ಕೂಡ ಪಾಪವಾಗತ್ತೆ, ದೋಷವಾಗತ್ತೆ ಅಂತ ಹೇಳುತ್ತೆ. ಆದರೆ ಇಲ್ಲಿ ಮನೆಯನ್ನು ಏನು ನಿರ್ಮಾಣ ಮಾಡ್ತಾ ಇದ್ದೇವೆ, ಅದಕ್ಕೆ ಭೂಮಿಯನ್ನು ಅಗಿಲೇಬೇಕಾಗಿದೆ. ಮರಗಿಡಗಳನ್ನು ಕತ್ತರಿಸಿ ಇಲ್ಲಿದ್ದಂತಹ ಯಾವ ಪುಣ್ಯ ಸಸ್ಯಗಳಿತ್ತೋ ಗೊತ್ತಿಲ್ಲ, ಪುಣ್ಯ ವೃಕ್ಷ ಇತ್ತೋ ಗೊತ್ತಿಲ್ಲ, ಅದನ್ನು ತೆಗಿಬೇಕಾಗಿದೆ. ಮತ್ತು ನಾವು ಮನೆಯಲ್ಲಿ ಏನೆಲ್ಲ ಪೀಠೋಪಕರಣಗಳನ್ನು ಮಾಡ್ತೇವೆ, ಮನೆಯ ಬಾಗಿಲನ್ನು ಮಾಡ್ತೇವೆ, ಮನೆಯ ಕಿಟಕಿಯನ್ನು ಮಾಡ್ತೇವೆ, ಮನೆಗೆ ಏನೆಲ್ಲ ಮರಗಳನ್ನು ಉಪಯೋಗಿಸ್ತೀವಿ ಅದಕ್ಕೆಲ್ಲವೂ ಮರ ಬೇಕಾಗಿದೆ. ಅದೆಲ್ಲ ನಮ್ಮ ಮನೆಗೆ ಬೇಕಾಗಿದೆ ಅಂದರೆ ಆ ದೋಷಗಳನ್ನು ನಾವು ಸ್ವೀಕಾರ ಮಾಡಬೇಕಾಗಿದೆ. ಮತ್ತು ಕಲ್ಲುಗಳನ್ನು ಒಡೆಯುವಂಥದ್ದು, ಕಲ್ಲುಗಳಿಲ್ಲದೇ ನಮ್ಮ ಅಡಿಪಾಯ ಅನ್ನುವಂಥದ್ದು ಆಗಲ್ಲ. ಹಾಗಾಗಿ ಅಡಿಪಾಯಕ್ಕೋಸ್ಕರವಾಗಿ ನಾವು ಕಲ್ಲುಗಳನ್ನು ಉಪಯೋಗಿಸಲೇಬೇಕು. ಹಾಗಾಗಿ ಆ ಕಲ್ಲನ್ನು ಒಡೆದಂಥದ್ದು ದೋಷ ಅಂತ ಹೇಳುತ್ತೆ. ಮತ್ತು ಇಲ್ಲಿರುವಂತಹ ಯಾವುದೇ ಜೀವ ಜಂತುಗಳು ಏನು ವಾಸವಾಗಿದ್ವೋ ಆ ಎಲ್ಲವನ್ನು ಇಲ್ಲಿಂದ ಓಡಿಸಿರ್ತೀವಿ, ಅಥವಾ ಕೆಲವು ಸಾವನ್ನಪ್ಪಿರ್ಬೋದು. ಅಂತಹ ದೋಷಗಳೆಲ್ಲ ನಮಗೆ ಬರುತ್ತೆ ಎನ್ನುವಂಥದ್ದು ವಿಚಾರ. ಹಾಗಾಗಿ ಈ ದೋಷಗಳಿಗೆಲ್ಲ ನಾವು ಕ್ಷಮಾಪಣೆಯನ್ನು ಭೂದೇವಿಯಲ್ಲಿ, ವಾಸ್ತುಪುರುಷನಲ್ಲಿ, ನಮ್ಮ ಕುಲದೇವರಲ್ಲಿ, ಅಷ್ಟದಿಕ್ಪಾಲಕರಲ್ಲಿ, ಕ್ಷೇತ್ರಪಾಲಕರಲ್ಲಿ, ಈ ಎಲ್ಲ ದೇವರುಗಳಲ್ಲಿ ಕೇಳಿಕೊಂಡು ಅನಿವಾರ್ಯವಾಗಿ ನಾವು ಮನೆಯನ್ನು ಕಟ್ಟುವಂಥದ್ದು ಬಹಳ ಮುಖ್ಯವಾಗಿದೆ. ಹಾಗಾಗಿ ಈ ಎಲ್ಲ ದೇವಾನುದೇವತೆಗಳು ನಮಗೆ ಆಶೀರ್ವಾದವನ್ನು ಮಾಡಿ ನಮಗೆ ನಮ್ಮ ಸಂಕಲ್ಪದ ರೀತಿಯಲ್ಲಿ ಅತ್ಯಂತ ಉತ್ತಮವಾದಂತಹ ಮನೆ ನಿರ್ಮಾಣವಾಗಿ ನಾವು ಸುಖ ಸಂತೋಷ ನೆಮ್ಮದಿಯಿಂದ ಬಾಳುವಂತಹ ಯೋಗ ಭಾಗ್ಯಗಳನ್ನು ಅನುಗ್ರಹ ಮಾಡಲಿ ಅಂತ ಹೇಳಿ ಇದರ ಅರ್ಥವಾಗಿದೆ. ನಮಸ್ಕಾರ. ತುಂಬಾ ಅರ್ಥಪೂರ್ಣವಾಗಿ ಗುರುಜಿಗಳು ತಿಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ನಮಸ್ತೆ. ನಮಸ್ತೆ ಸರ್, ಇದು ನಮ್ಮ ಮೇಕ್ ಮೈ ಶೆಲ್ಟರ್ಗೆ ನೀವು ಫಸ್ಟ್ ವಿಸಿಟ್ ಮಾಡಿದಾಗಿಂದ ನಮ್ಮ ಸರ್ವಿಸ್ ಹೇಗಿದೆ ಅಂತ ಇವತ್ತು ನೀವು ತಿಳಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್. ಮೇಕ್ ಮೈ ಶೆಲ್ಟರ್ಸ್ ಎಲ್ಲರೂ ಬಂದಿದ್ರೆ ಮತ್ತೊಮ್ಮೆ ನಿಮಗೆ ಸುಸ್ವಾಗತ. ಇವರು ನಮ್ಮ ಮನೆಯವರು. ನಮಸ್ತೆ. ನಾವು ಮನೆ ಕಟ್ಟಬೇಕು ಅಂತೇಳಿ ಭಾಳ ದಿನ ಯೋಚನೆ ಮಾಡಿದ್ವು, ಆದರೆ ಸರಿಯಾದ ಬಿಲ್ಡರ್ ಎಲ್ಲೂ ಸಿಗಲಿಲ್ಲ ನಮಗೆ. ಆಮೇಲೆ ನಮ್ಮ ತಾಯರು ಕೂಡ ಹೇಳ್ತಾ ಇದ್ರು, ವ್ಯಥೆ ಮಾಡ್ಕೊಂಬೇಡಪ್ಪ, ಮನೆ ಕಟ್ಟೋದು ಅಂದ್ರೆ ಅಷ್ಟು ಸುಲಭ ಅಲ್ಲ, ಭಾಳ ಕಷ್ಟ, ನಿನಗೆ ಕಟ್ಟೋದಕ್ಕೆ ಆಗೋದಿಲ್ಲ. ಇವತ್ತು ಪ್ರಪಂಚ ಬದಲಾಗಿದೆ,
ಈಗೆಲ್ಲ ನೀನು ಮಾಡೋಕ್ಕೋದು ನಿನ್ಗೆ ವ್ಯತ್ಯಾಸ ಆಗುತ್ತೆ. ಬೇರೆ ಕಡೆ ನಾವಿರೋದು ಚೆನ್ನೈನಲ್ಲಿ ಕೆಲಸ ಮಾಡ್ತಾ ಇರೋದು. ಸೊ ಕೆಲಸ ಮಾಡಬೇಕು ಅಂತ ನಾವು ಅಲ್ಲಿಂದ ಇಲ್ಲಿ ಬರಬೇಕು, ಸೂಪರ್ವೈಸರ್ ಮಾಡಬೇಕು, ಆಗ್ತಾಯಿಲ್ಲ. ಅದಕ್ಕೋಸ್ಕರ ಒಂದು ವರ್ಷ ನಾವು ನೋಡಿದ್ದು. ಕಡೆಗೆ ಒಂದಿನ ಯೂಟ್ಯೂಬಲ್ಲಿ ನೋಡ್ತಾ ಇರ್ಬೇಕಾದ್ರೆ ಮೇಕ್ ಮೈ ಶೆಲ್ಟರ್ಸ್ ಬೇರೆ ಒಂದು BDA ಲೇಔಟಲ್ಲಿ ಕಟ್ಟಿರೋದು ಒಂದು ಜಾಗ ನೋಡಿದ್ವಿ, ವಿಶ್ವೇಶ್ವರ ಲೇಔಟಲ್ಲಿ. ಎರಡನೇ ಬಿಲ್ಡಿಂಗ್, ಮೊದಲನೇ ಬಿಲ್ಡಿಂಗ್ ನೋಡಿದಾಗ ಒಂದು ಥರ ಇಂಪ್ರೆಸ್ ಆಯಿತು. ಎರಡನೇದು ನೋಡಿದ್ಮೇಲೆ ಏನು ಮಾತಾಡಲೇಬಾರ್ದು ಅನ್ನಿಸ್ತು. ಮೂರನೇ ನೋಡಿದ ತಕ್ಷಣ ನಾವು ಏನು ಹೇಳ್ತೀವಲ್ಲ ಪಿದಾ ಅಂತ ಹೇಳ್ತಾರೆ, ಆ ಥರ ಆಗೋದು. ನಾವು ಭಾಳ ಸಂತೋಷ ಆಯಿತು. ಅದು ನೋಡಿದ್ಮೇಲೆ, ಮನೆ ನೋಡಿದ್ಮೇಲೆ ಲಕ್ಸುರಿ ಇತ್ತು, ಕ್ವಾಂಟಿಟಿ ಚೆನ್ನಾಗಿತ್ತು, ಕ್ವಾಲಿಟಿ ಚೆನ್ನಾಗಿತ್ತು, ಆಮೇಲೆ ಕನ್ಸ್ಟ್ರಕ್ಷನ್ ಸ್ಟೈಲ್ ಚೆನ್ನಾಗಿತ್ತು. ಸೊ ವಿಡಿಯೋ ನೋಡಿದ್ಮೇಲೆ, 4 ವಿಡಿಯೋ ನೋಡಿದ್ಮೇಲೆ ನಮ್ಮ ಮನೆಯವ್ರನ್ನ ಕೂರಿಸ್ಕೊಂಡು ದಿನ ಯೂಟ್ಯೂಬಲ್ಲಿ ಅದೇ ನೋಡ್ತಾ ಇದ್ದೆ. ಆಮೇಲೆ ನಮ್ಮ ಫ್ರೆಂಡ್ಸ್ ಅವ್ರಿಗೆಲ್ಲ ಕೇಳಿದ್ವು, ಎಲ್ಲರೂ ಒಬ್ಬೊಬ್ರದ್ದು ಹೇಳ್ತಾ ಹೋದ್ರು. ಆದರೆ ಒಂದಿನ ನಾವು ದಿಢೀರ್ ಅಂತೇಳಿ ದೀಪ ಅನ್ನೋರು ನಮಗೆ ಫೋನ್ ಮಾಡಿ ಕೇಳಿದಾಗ ಅವರು ಅಟೆಂಡ್ ಮಾಡಿದರು, ಮೇಕ್ ಮೈ ಶೆಲ್ಟರ್ಸ್. ಅವ್ರು ಫೋನ್ ಮಾಡಿ ಬನ್ನಿ ಸರ್ ವಿಸಿಟ್ ಮಾಡಿ ನಮ್ಮ ಆಫೀಸ್ ಬನ್ನಿ ಅಂತಂದರು. ಆಫೀಸ್ಗೆ ಒಂದಿನ ಹೋದ್ವು, ಅವ್ರನ್ನ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡಾಗ ಸಾರ್ ಹತ್ರ ಮಾತಾಡ್ಬೇಕು ನಾವು ಅಂತ ಹೇಳಿದಾಗ ಅವರು ಹೇಳಿದ್ರು ಬರ್ತಾರೆ ಸಿಗ್ತಾರೆ ಬನ್ನಿ ಅಂತಂದರು. ಆಮೇಲೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಮೇಕ್ ಮೈ ಶೆಲ್ಟರ್ದಲ್ಲಿ ನಮ್ಮನ್ನ ರಿಸೀವ್ ಮಾಡೋದಕ್ಕೆ ದೀಪಾ ಮೇಡಮ್ ಇದ್ದರು, ಹಾಗೆ ಕಂಪ್ನಿ ಓನರ್ ಮಿಸ್ಟರ್ ಶ್ರೀಕಾಂತ್ ಕೂಡ ಇದ್ದರು. ಅವ್ರು ಬಂದು ನಮ್ಮನ್ನು ರಿಸೀವ್ ಮಾಡಿದ್ರು. ಆ್ಯಕ್ಚುಲಿ ನಮ್ಮನ್ನು ರಿಸೀವ್ ಮಾಡೋದಕ್ಕೆ ಅಂತ ಅವ್ರು ಇಲ್ಲ, ಅಲ್ಲಿ ಅವ್ರ ಕೆಲಸದ ಪ್ರಯತ್ನದಲ್ಲಿ ಇದ್ದಾರೆ. ನಮಗೆ ಎಕ್ಸ್ಟ್ರಾ ಒಂದು ಅಟೆನ್ಷನ್ ಕೊಟ್ಟರು, ಕರ್ಕೊಂಡೋಗಿ ಕೂರಿಸಿದ್ರು. ಸೊ ಹಾಸ್ಪಿಟಾಲಿಟಿ, ಹೋದ ತಕ್ಷಣ ನೀರು ಕೊಟ್ಟಿದ್ದು, ಸೋಫೆ ಮೇಲೆ ಕೂರಿಸಿ ಒಳಗಡೆ ಕರ್ಕೊಂಡೋಗಿ ಮಾತಾಡ್ಸಿದ ಮೇಲೆ ಗೊತ್ತಾಯಿತು. ಆಮೇಲೆ ಹೇಳಿದ್ವು, ಸರ್ ನಮ್ಮ ಮನೆ ಕಟ್ತಾ ಇದ್ವಿ, ನಮ್ಮದು ಲೋ ಬಡ್ಜೆಟ್ ಅಂತ ಹೇಳಿದ್ವು. ಸರ್ ನಾವು ಕಟ್ಸ್ಕೊಡೋಣ, ನೀವು ಯಾವುದಕ್ಕೂ ಭಯ ಪಡಬೇಡಿ, ನಮ್ಮ ಮನೆ ಅಂತೇಳಿ ಕಟ್ತೀವಿ ಅಂತಂದರು. ಅವ್ರು ಹೇಳಿದ್ದು ಇಷ್ಟ ಆಯಿತು. ಆಮೇಲಿಂದ ಅವ್ರದ್ದು ಪ್ಲ್ಯಾನ್, ಸ್ಟ್ರಕ್ಚರ್ಸ್, ಆಮೇಲೆ ಹಳೆ ಮನೆಗಳೆಲ್ಲ ನೋಡಬೇಕು ಅಂತದ್ದು. ಸೊ ಅದು ಚೆನ್ನಾಗಿದೆ. ಒಂದು ಒಳ್ಳೆ ಕಾರ್ಪೊರೇಟ್ ಸಿಸ್ಟಮ್ ಥರ ಇದೆ ನಿಮ್ಮದು. ಕಾರ್ಪೊರೇಟ್ ಸಿಸ್ಟಮ್ ಅಂತ ಹೇಳೋದು, ಯಾಕೆಂದರೆ ನಾನು ಒಬ್ಬ ಗೌರ್ಮೆಂಟ್ ಸರ್ವೆಂಟ್, ಪಬ್ಲಿಕ್ ಸರ್ವಿಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಮಗೆ ಟೆಕ್ನಿಕಲಿ ಶುಡ್ ಬಿ ಸ್ಟ್ರಾಂಗ್. ಬರೀ ಮಾತಿನಿಂದ ಯಾವುದು ಇದಾಗಲ್ಲ ಅಂತ ಹೇಳಿದ್ಮೇಲೆ ನಾನು ಅವ್ರ ನಿಮ್ಮದು ಎವಿಡೆನ್ಸ್ ಏನು ಅಂತ ಹೇಳಿದ್ಮೇಲೆ ಪ್ರತಿಯೊಂದನ್ನು ಅವ್ರ ಹತ್ರ ಎವಿಡೆನ್ಸ್ ಅಂತಂದರೆ ಫೋಟೋಸ್ ಇದೆ, ಕಟ್ತಾ ಇರೋದು ಇದಿದೆ. ಹೋಗಿ ನೋಡಿದ್ವು ನಾವು. ಆಮೇಲೆ ನಾವು ಮನೆ ನೋಡಬೇಕು ಅಂತಂದ್ವು. ಯಾಕೆಂದರೆ ಟೆಕ್ನಿಕಲಿ ಸ್ಕ್ರೂಟನೈಸ್ ಮಾಡಿದ್ಮೇಲೆ ಗೊತ್ತಾಯಿತು, ಮನೆ ಕಟ್ತಾ ಇರೋ ಮನೆ ತೋರಿಸಿರು, ಮನೆ ಆಫ್ ಫಿನಿಶಿಂಗ್, ಫುಲ್ ಫಿನಿಶಿಂಗ್, ಆಮೇಲೆ ರೆಡಿ ಟು ಹ್ಯಾಂಡ್ ಓವರ್, ಆ ಥರ ಮನೆಯೆಲ್ಲ ತೋರಿಸಿರು. ಎಲ್ಲ ಮನೆ ಚೆನ್ನಾಗಿತ್ತು, ನಮಗೆ ಇಷ್ಟ ಆಯಿತು. ಆ ನಂತರ ಮತ್ತು ಕಟ್ಟಿರೋ ಮನೆ ನೋಡಬೇಕು ಅಂತಂದು ಅವಾಗ ಅವರು ಇನ್ನೊಂದು ಶ್ರೀ ಅಂತ ಒಂದು ಮನೆ ಕರ್ಕೊಂಡೋದ್ರು. ಆ ಮನೆ ನೋಡಿ ಭಾಳ ಇಂಪ್ರೆಸ್ ಆಯಿತು. ನಮ್ಮ ಮನೆ ಸೈಟ್ಗೂ ಆ ಮನೆಗೂ ಸೇಮ್ ಇತ್ತು, ಕಟ್ಸ್ಬೇಕು ಅಂತೇಳಿ ಅವಾಗ ಒಂದು ಡಿಸಿಷನ್ ತಗೊಂಡು ನಮ್ಮ ಮನೆಯವ್ರಿಗೂ ಎಲ್ಲ ತೋರಿಸಿದ್ವು. ಅದನ್ನ ಅವರು ನೋಡಿದರು, ಅವ್ರಿಗೂ ಇಷ್ಟ ಆಯ್ತು. ನಮ್ಮ ಮನೆಯವರು ಎಲಿವೇಶನ್ ಲೈಕ್ ಮಾಡಿದರು. ನಾನು ಬಂದು ಸ್ಟ್ರಕ್ಚರ್, ಬಿಲ್ಡಿಂಗ್ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ, ಯಾವ ಥರ ಇರಬೇಕು, ಅದು ಇಂಪಾರ್ಟೆಂಟ್. ಯಾಕೆಂತಂದರೆ 50 ವರ್ಷದ ನಮ್ಮ ತಂದೆಯವ್ರು ಕಟ್ಟಿರೋ ಮನೆ 50 ವರ್ಷ ಕಂಪ್ಲೀಟ್ ಆಗಿದೆ, ಇವತ್ತೂ ಆ ಮನೆ ಇದೆ. ಅದರಿಂದ ನಮಗೆ ಮನೆ ಸ್ಟ್ರಕ್ಚರ್ ಚೆನ್ನಾಗಿರಬೇಕು. ಆಮೇಲೆ ಮೇಂಟೆನೆನ್ಸ್ ಇರಬಾರ್ದು, ಕ್ರ್ಯಾಕ್ ಬಂದಿದೆ, ನಲ್ಲಿ ಹೊಡೆದೋಗಿದೆ, ವೈರಿಂಗ್ ಹಾಳಾಗಿದೆ, ಈ ಥರ ಇರಬಾರ್ದು. ಸೊ ನಾನು ನಮ್ಮ ಸಾರ್ ಹತ್ರ, ಶ್ರೀಕಾಂತ್ ಸರ್ ಹತ್ರ ಕೇಳಿದಾಗ ಅವರು ಮೆಟೀರಿಯಲ್ಸ್ ಎಲ್ಲ ತೋರಿಸೋದು, ನಾವು ಏನೇನು ಉಪಯೋಗಿಸ್ತೀವಿ, 1000 ರೂಪಾಯಿ ಬಿಲ್ಡಿಂಗ್ ಆದರೆ ಹೇಗಿರುತ್ತೆ, 5000 ರೂಪಾಯಿ ಬಿಲ್ಡಿಂಗ್ ಆದರೆ ಯಾವ ಥರ ಇರುತ್ತೆ ಅಂತಂದ್ರೆ. ತಿರ್ಗಿ ನಾವೊಂದು ಮೀಡಿಯಮ್ ಫ್ಯಾಮಿಲಿ, ನಮ್ಮದು ಮೀಡಿಯಮ್ ಥರ ಕಟ್ಕೊಡ್ಬೇಕು ಅಂತಂದ್ರೆ ಅವ್ರು ಲಕ್ಸುರಿಯಾಗಿ ಕಟ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೆ ಭಾಳ ಸಂತೋಷ. ತಿರ್ಗಿ ವಿತಿನ್ 5 days ಅವ್ರದ್ದು ಎಲ್ಲ ಪ್ಲ್ಯಾನ್ ಎಲ್ಲ ಹಾಕ್ಸ್ಕೊಟ್ರು. ತುಂಬ ಸಂತೋಷ ಆಯಿತು. ಇವತ್ತು ಈ ದಿನ ನಮ್ಮ ಮನೆ ಭೂಮಿ ಪೂಜೆ ಮಾಡ್ತಾಯಿದ್ವಿ. ಬೋರ್ವೆಲ್ ತೆಗ್ಸೋದಕ್ಕೆ ಕೂಡ ಸಾರ್ದು ಸಂಪೂರ್ಣವಾಗಿ ಸಹಕಾರ ಅವ್ರದ್ದೇ ಇದೆ, ನಮ್ಮದೇನು ಇಲ್ಲಿ ಮಾಡಿಲ್ಲ. ಸಂತೋಷವಾಗಿ ಅವ್ರು ಒಪ್ಕೊಂಡು ನಮ್ಮ ಕೆಲಸನ ಮಾಡಿಕೊಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ತಾಯಿಯವರು, ನಮ್ಮ ಮನೆಯವರು, ನನ್ನ ಮಗ, ಆ್ಯಕ್ಚುಲಿ ನಮ್ಮ ಮಗನ್ನ ಅವರು ಭಾಳ ಲೈಕ್ ಮಾಡಿದ್ದಾರೆ. ಮನೆ ನಿನಗೆ ಕಟ್ಸ್ಕೊಡ್ತೀನಪ್ಪ, ನೀನು ಆ ಮನೇಲಿ ಇರಬೇಕು, ಮುಂದುವರಿಬೇಕು, ನಮ್ಮ ಜೊತೆ ಪಾರ್ಟ್ನರ್ ಆಗಬೇಕು ಅಂತ ಕೇಳಿದರು. ಒಂದೊಂದು ಮಾತು ಅವ್ರದ್ದು ಭಾಳ ತೂಕವಾಗಿದೆ, ತೂಕ ಗರ್ಭಿತವಾಗಿದೆ, ಅರ್ಥಗರ್ಭಿತವಾಗಿದೆ, ಅದು ಇಂಪಾರ್ಟೆಂಟ್. ಆಮೇಲೆ ಅವ್ರ ಸ್ಟಾಫ್ ಕೂಡ ನೋಡಿದ್ವಿ ನಾವು, ರಂಜಿತ್ ಅಂತ ಹೇಳಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಹೇಳಿದ್ರು ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ ಅಂತಂದ್ರೆ. ಆ್ಯಕ್ಚುಲಿ ನಾನು ಸುಮಾರು ವರ್ಷದಿಂದ 30 ವರ್ಷದಿಂದ ಕೆಲಸ ಬೇರೆ ಬೇರೆ ಕಂಪ್ನಿಗಳಲ್ಲಿ ಕೆಲಸ ಮಾಡಿದಾಗ ಕ್ವಾಲಿಟಿ ಈಸ್ ಇಂಪಾರ್ಟೆಂಟ್, ನಾವು ಮಾತಾಡಿದ್ದು ಇಂಪಾರ್ಟೆಂಟ್ ಅಲ್ಲ. ಅದು ನೋಡಿದಾಗ ನನಗೆ ಅನ್ನಿಸ್ತು, ಓಕೆ ಅನ್ನಿಸ್ತು. ಸೊ ಅದು ಒಪ್ಕೊಂಡಿದ್ವಿ. ನಮ್ಮ ಮಗ ಕೂಡ ಅವನು ಕಲ್ಕತ್ತಾದಲ್ಲಿದ್ದಾನೆ, ದೊಡ್ಡ ಮಗ. ಪ್ಲ್ಯಾನ್ ಜಸ್ಟ್ ಕಳಿಸಿದ್ವು ವಾಟ್ಸಪ್ಪಲ್ಲಿ, ಸಾರ್ ಏನು ಕಳಿಸೋರು ಅದು ನೋಡಿ ಸೂಪರ್ ಅಂತೇಳಿ ಒಂದು ಸಿಂಬಲ್ ಹ್ಯಾಟ್ಸಪ್ ಕಳಿಸಿದ್ದಾರೆ. ಚೆನ್ನಾಗಿದೆ, ಗೋ ಹೈಯೆಡ್ ಅಂತ ಹೇಳಿದೆ. ಯಾಕಂದ್ರೆ ನಾವು ಮನೆ ಮಾಡಿದ್ರು ನಮ್ಮ ಮಕ್ಳಿಗೆ ಇಷ್ಟ ಆಗಬೇಕು, ನೆಕ್ಸ್ಟ್ ಜನರೇಷನ್ ಬರಬೇಕು. ನಮ್ಮ ಮನೆಯವ್ರಿಗೆ ಇಷ್ಟ ಆಯಿತು. ನಾನು ಸ್ಟ್ರಕ್ಚರ್ ನೋಡ್ತಾ ಇದ್ದೀನಿ, ನಮ್ಮ ಮನೆಯವರು, ನನ್ನ ಮಕ್ಕಳೆಲ್ಲ ರೂಮ್ ದೊಡ್ಡದಾಗಿರ್ಬೇಕು, ಎಲಿವೇಶನ್ ಚೆನ್ನಾಗಿರ್ಬೇಕು ಅಂತಂದ್ರು. ಭಾಳ ಸಂತೋಷ. ನಾವು ನಿಮ್ಮನ್ನ ನಂಬಿ ಮೇಕ್ ಮೈ ಶೆಲ್ಟರ್ಸ್ ಗೂಡು ಅಂತ ಹೇಳಿದಿರ ನೀವು. ಅದು ಆ ಗೂಡು ಅನ್ನೋದು ನಮ್ಗೆ ಅರಮನೆ ಥರ ಆಗಿರುತ್ತೆ. ಭಾಳ ಚೆನ್ನಾಗಿ ಇರಬೇಕು. ನನಗೆ ಈ ಥರ ನಾವು ನಮ್ಮ ಮನೆ ಕಟ್ಸಿದ್ಮೇಲೆ ಚೆನ್ನಾಗಿರ್ಬೇಕು. ಇದಲ್ದಲೆ ನಮ್ಮ ಮನೆ ನೋಡಿ ಇನ್ನೂ 4 ಜನ ಬರ್ತಾರೆ. ಈಗಾಗಲೇ 4 ಜನ ಬಂದು ಇದು ನೋಡಿ, ಸರ್ ಈ ಮನೆ ಕಟ್ತಾರೆ, ಯಾರು ಸರ್ ನಿಮ್ಗೆ ಬಿಲ್ಡರ್ ಅಂತ ಹೇಳಿದ್ರು. ಮೇಕ್ ಮೈ ಶೆಲ್ಟರ್ ಅಂತಂದ್ರು. ಸರ್ ಎಲ್ಲಿದ್ದಾರೆ ಅವರು, ಹೇಗಿದ್ದಾರೆ, ನಾವು ನೋಡಬೇಕು, ಮಾತಾಡಬೇಕು ಅಂತಂದ್ರು. ಸರ್ ಅವ್ರನ್ನ ನೋಡೋದಕ್ಕೆ ಏನು ಕಷ್ಟ ಇಲ್ಲ ಸರ್, ಮೇಕ್ ಮೈ ಶೆಲ್ಟರ್ ಅಂತ ನೋಡಿ ಅಂತಂದೆ. ಹೆಸರು ಡಿಫ್ರೆಂಟ್ ಇದೆ ಅಂತ ಹೇಳಿದ್ವು. ತಿರ್ಗಾ ಅವರು ಆಮೇಲೆ ಮತ್ತೆ ಸಾಯಂಕಾಲ ಸರ್ ಮರ್ತುಬಿಟ್ಟೆ ಹೆಸರು, ಮೇಕ್ ಮೈ ಹೋಮ ಇಲ್ಲ ಬೇರೆನಾ ಅಂತ ಕೇಳಿದ್ರು. ಮೇಕ್ ಮೈ ಶೆಲ್ಟರ್ ಅಂತ ನೋಡಿ ಅಂತಂದ್ರೆ ಅವರು ನೋಡಿ ವಿತಿನ್ 1/2 hour ನೋಡಿ
ಸರ್ ಭಾಳ ಚೆನ್ನಾಗಿದೆ, ನೀವು ಸೆಲೆಕ್ಟ್ ಮಾಡಿರೋದು ಕರೆಕ್ಟಾಗಿ ಮೆಜರ್ ಅವ್ರದ್ದು ಒಂದು ಏನು ಸೆಲೆಕ್ಟ್ ಮಾಡಿದ್ರು ಅವ್ರು ಕರೆಕ್ಟಾಗಿದ್ದಾರೆ ಅಂತ ಹೇಳಿದರು. ನಮಗೂ ಸಂತೋಷ ಆಯಿತು. ಈಗ ನಮ್ಮ ಭೂಮಿನ ನಿಮಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ವಿ, ಕಟ್ಸ್ಕೊಡ್ಬೇಕು. ನಮ್ಮದು 1+2 ಮನೆ ಕಳಿಸ್ತಾ ಇದ್ವಿ. ಮೇಲ್ಗಡೆ ಏನಿಲ್ಲ, ಪೂರ್ತಿ ಸ್ವಂತದ ಮನೆ, ಸ್ವಂತ ಡೂಪ್ಲೆಕ್ಸ್ ಹೌಸ್ ಅಂತ ಹೇಳ್ತಾರದು. ನಾವು ಅದಕ್ಕಿಂತ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ದೀವಿ, ಒಳ್ಳೆ ಮನೆ ಕಟ್ಸ್ಕೊಡ್ಬೇಕು ಅಂತ ಹೇಳಿ ನಿಮ್ಮನ್ನ ಕೇಳ್ಕೊಂತ ಇದ್ವಿ. ಹಾಗೆ ಶ್ರೀಕಾಂತ್ ಸಾರ್ಗೂ, ನಮ್ಮ ರಂಜಿತ್ ಸರ್, ಆಮೇಲೆ ಅವರು ಟೀಮ್ ಎಲ್ಲ ತೋರಿಸಿದ್ರು, ನಮಗೆ ಭಾಳ ಪರಿಚಯ ಆಯಿತು. ನಾಗರಾಜು, ಚೆಲುವರಾಜ್ ಅಂತ ಎಲ್ಲರೂ ಇದ್ದಾರೆ ಅಂತ ಹೇಳಿದ್ರು. ಸೊ ಅವರೆಲ್ಲ ನೋಡಿದ್ಮೇಲೆ ಗೊತ್ತಾಯ್ತು ಮನೆ ಚೆನ್ನಾಗೇ ಬರುತ್ತೆ ಅಂತ. ಯಾವ ನಂಬಿಕೆ ಅಪನಂಬಿಕೆ ಅನ್ನೋದೇ ಇಲ್ಲ, ನಮಗೆ ನಂಬಿಕೆ ಇಟ್ಟು ಅವ್ರಿಗೆ ಕೊಡ್ತಾ ಇದ್ದೀವಿ. ಟ್ರಸ್ಟ್ ಈಸ್ ದಿ ಬೇಸ್ ಅಂತ ಹೇಳ್ತಾರೆ. ಆ ಬೇಸ್ ಮೇಲೆ ಈ ಮನೆಯೆಲ್ಲ ಕಟ್ಕೊಡ್ತಾರೆ ಅಂತ ನಂಬಿ ಅವ್ರಿಗೂ ಮತ್ತೆ ನಿಮಗೆ ಎಲ್ಲರಿಗೂ ನಮ್ಮ ನಮಸ್ಕಾರಗಳು. ನಮ್ಮ ತಾಯರು ಬಂದಿದ್ದಾರೆ ಇವತ್ತು, ಅವರು ಆಶೀರ್ವಾದ ಯಾಕಂದ್ರೆ ಇವತ್ತು ನಾವು ಇಷ್ಟು ಬೆಳಿಬೇಕು ಅಂತಂದ್ರೆ ಅವ್ರ ಆಶೀರ್ವಾದ ದೊಡ್ಡವರು ಕಾರಣ. ಇಷ್ಟು ಹೇಳೋದಕ್ಕೆ ನನಗೆ ತುಂಬಾ ಸಂತೋಷ. ಮೇಕ್ ಮೈ ಶೆಲ್ಟರ್ ನಾವು ಒಂದು 6 ತಿಂಗಳಿಂದನೂ ಅವರಿಗೆ ಫಾಲೋ ಮಾಡ್ತಾ ಇದ್ವಿ. ಎಲ್ಲ ತುಂಬಾ ಯೂಟ್ಯೂಬಲ್ಲಿ ನೋಡ್ತಾ ಇದ್ವಿ. ಅವರು ತುಂಬ ಅವರ ಟೆಕ್ನಿಷಿಯನ್ಸು, ಅವ್ರ ಪ್ಲಾನಿಂಗು, ಅವರು ಫುಲ್ ಬಿಲ್ಡರ್ಸ್ ಎಲ್ಲ ಒಟ್ಟಿಗೆ ಒಂದು ಫ್ಯಾಮಿಲಿ, ಒಂದು ಗೂಡು ಇದ್ದಂಗೆ ಇದ್ದಾರೆ. ಅದು ಭಾಳ ಸಂತೋಷ ಆಯಿತು. ನಾವು ಅವರು ಹೋಗಿ ಭೇಟಿ ಆದಾಗ ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ಸಿ, ಮನೆಯವ್ರಿಗಿನ ಅವರೊಬ್ಬರು ಮನೇಲಿ ನಾವು ಒಬ್ಬರು ಆ ಥರ ಚೆನ್ನಾಗಿ ಮಾತಾಡ್ಸಿದ್ರು. ತುಂಬ ಸಹಕಾರ. ಶ್ರೀಕಾಂತ್ ಸರ್ಗೆ, ರಂಜಿತ್ ಸರ್, ದೀಪ ಮೇಡಮ್ ಅವರೆಲ್ಲ ತುಂಬ ಚೆನ್ನಾಗಿ ನಮ್ಮನ್ನು ಮಾತಾಡಿಸಿ ಒಂದು ನಮಗೆ ನಂಬಿಕೆ ಬರೋ ಹಾಗೆ ಮಾಡಿದರು. ಅವ್ರಿಗೂ ಧನ್ಯವಾದಗಳು. ನಮ್ಮನೆ ಇವತ್ತೊಂದು ಗುದ್ಲಿ ಪೂಜೆ ಮತ್ತು ಇದು ಬೋರ್ವೆಲ್ ಎಲ್ಲ ತೆಗೆಸ್ತಾ ಇದ್ದೀವಿ. ಅದರಿಂದ ಎಲ್ಲರೂ ಚೆನ್ನಾಗಿರಬೇಕು. ಅವ್ರಿಗೂ ಬಿಲ್ಡರ್ಸ್ಗೆ ನಾವು ಧನ್ಯವಾದ ಹೇಳ್ತೀವಿ, ಸರ್ಗೂ ಹೇಳ್ತೀವಿ. ಮುಂದೆ ಎಲ್ಲ ಕಾರ್ಯ ಕೆಲಸ ಚೆನ್ನಾಗಾಗುತ್ತೆ ಅನ್ನೋ ನಂಬಿಕೆ ಇದೆ. ಅವ್ರಿಗೂ ಒಳ್ಳೆಯದಾಗಲಿ, ನಮಗೂ ಒಂದು ಒಳ್ಳೆ ಮನೆ ಆಗಿ ನಾವು ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಇರಬೇಕು. ಮೇಕ್ ಮೈ ಶೆಲ್ಟರ್ ಅವರಿಗೆ ಕೋಟಿ ಧನ್ಯವಾದಗಳು. ಒಂದು ಒಳ್ಳೆ ಬಿಲ್ಡರ್ ಸಿಗಲಿ, ಅವ್ರ ಬ್ರಾಂಚ್ ಇಲ್ಲೊಂದು ಬರಲಿ ಇನ್ನು ಅವರು 4-5 ಬ್ರಾಂಚ್ಗಳು ಸಿಕ್ಕಲಿ, ಅವರಿಗೆ ಹೊಸ ಅವರಿಗೆ ಮನೆಗಳು ಇದೆಲ್ಲ ಸಿಗಲಿ, ಅವ್ರಿಗೆ ಒಳ್ಳೇದಾಗಲಿ ಅಂತ ನಾವು ಆಶಿಸ್ತೀವಿ. ಧನ್ಯವಾದಗಳು. ಹಾಗೆ ಎಷ್ಟೋ 2-3 ಮನೆ ನಾವು ನೋಡಿದ್ವು, ಭಾಳ ಚೆನ್ನಾಗಿತ್ತದು ಮನೆಗಳು. ಅವರ ಕಟ್ಟಿರೋ ಸ್ಟೈಲ್, ಆಮೇಲೆ ಅವ್ರದ್ದು ಎಲಿವೇಶನ್ ಅಂತ ಹೇಳ್ತಾರೆ, ಆಮೇಲೆ ಅದು ವಾಸ್ತು ಪ್ರಕಾರವಾಗಿ ಮಾಡಿದಾರಲ್ಲ, ಬಹಳ ಖುಷಿ ಆಯ್ತು ನಮ್ಗೆ. ಈ ಬಿಲ್ಡಿಂಗ್ಸ್ ಇವಾಗ ಕಟ್ಟಿರೋದು ಇದರಲ್ಲಿ ತುಂಬಾ ನಾವು ಎಲ್ಲರೂ ನೋಡಿದಾಗ ಇದು ಮೇಕ್ ಮೈ ಶೆಲ್ಟರ್ ತುಂಬ ಡಿಫ್ರೆಂಟ್ ಆಗಿದೆ. ಟೆಕ್ನಾಲಜಿ ತುಂಬ ಹೊಸದಾಗಿದೆ. ನೋಡಿ ತುಂಬ ಖುಷಿ ಆಯಿತು ನಮಗೆ. ನಾವು ಒಂದೇ ಮನಸ್ಸಿಂದ ಡಿಸೈಡ್ ಮಾಡಿ ಇವರಿಗೆ ಕೊಡಬೇಕು ಅಂತ ನಾವು ಮನಸಾರೆ ಒಪ್ಪಿ ಇವರಿಗೆ ಮೇಕ್ ಮೈ ಶೆಲ್ಟರ್ ಅವರಿಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿ ಕೊಟ್ಟಿದ್ದೀವಿ. ಅವ್ರಿಗೆ ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ. ಧನ್ಯವಾದಗಳು. ಅವರು 15 ತಿಂಗಳು ಹೇಳಿದ್ದಾರೆ ಈ ಮನೆ 3 ಫ್ಲೋರ್ ಕಟ್ಕೊಳ್ಳೋದಕ್ಕೆ. 15 ತಿಂಗಳಲ್ಲಿ ಕಟ್ಟಿ ನಮಗೆ ಜನವರಿ ಅಲ್ಲಿ ಗೃಹಪ್ರವೇಶ ಆಗಬೇಕು ಅಂತೇಳಿ ಕೇಳ್ಕೊತೀವಿ. ದೇವರ ಅನುಗ್ರಹದಿಂದ ಎಲ್ಲ ನಡೀಬೇಕು, ಅವರು ಚೆನ್ನಾಗಿರ್ಬೇಕು ಅಂತ ಕೇಳ್ಕೊತಾ ಇದ್ವಿ. ಹಾಗೆ ನಮ್ಮ ಇವತ್ತು ಬಂದವರು ಸಂತೋಷ್ ಗುರೂಜಿಗಳು ಆಕ್ಚುಲಿ ಅವ್ರು ಭಾಳ ಬಿಸಿ ಸಿಗೋದಿಲ್ಲ ಅಂತಂದ್ರು, ಆದ್ರೂ ಇವತ್ತು ನಮಗೋಸ್ಕರ ಅವರು ಬೆಂಗಳೂರಿಂದ ಬಂದಿದ್ದಾರೆ. ಗೃಹಪ್ರವೇಶ ಅವರೇ ಮಾಡ್ಕೊಳ್ಬೇಕು ಅಂತ ಹೇಳಿ ಅವ್ರನ್ನ ಕೇಳ್ಕೊಂತೀನಿ ನಾನು. ಯಶಸ್ವಿಯಾಗಿ ಚೆನ್ನಾಗಿ ನಡೀತು, ಬಹಳ ಸಂತೋಷ ಆಯ್ತು. ಗುರೂಜಿ ಅವರಿಗೆ ಧನ್ಯವಾದಗಳು. ಯಾಕಂತಂದ್ರೆ ಬೆಂಗಳೂರು ಎಲ್ಲರಿಗೂ ಬೆಳೆಸುತ್ತೆ, ಎಲ್ಲರನ್ನು ಬೆಳೆಸುತ್ತೆ. ನಾವಿರೋದು ತುಮಕೂರು ಆದ್ರೂ ಕೆಲಸ ಮಾಡೋದು ಚೆನ್ನೈ. ದೂರದಿಂದ ನಾವು ಅವ್ರನ್ನ ನಂಬಿ ಬರೀ ಫೋನ್ ಕಾಂಟ್ಯಾಕ್ಟರ್ನಲ್ಲೇ ಅವ್ರು ಮಾತಾಡಿಸಿ ಅವ್ರನ್ನ ನಂಬಿ ಈ ಕೆಲಸ ಕೊಡ್ತಾ ಇದ್ವಿ. ಅದಕ್ಕೆ ನಾವು ಬೇರೆ ಪದಗಳಿಲ್ಲ, ಅವ್ರನ್ನ ನಂಬಿ. ಪುಷ್ಪ ಅವರು ನಮ್ಮ ಮಿಸ್ಸಸ್ ಏನ್ ಹೇಳಿದ್ರಂದ್ರೆ, ಅವ್ರನ್ನ ನಮ್ಮ ರಮೇಶ್ ಕುಮಾರ್ ಅಣ್ಣ ಇದಾರಲ್ಲ ಅದೇ ತರ ಇದಾರೆ, ಅದೇ ತರ ಭಾವನೆ ಇದೆ, ಅದೇ ತರ ಅವರು ತಮ್ಮಂತರ. ಅವ್ರಿಗೆ ಎಲ್ಲದೂ ಹೇಳ್ತಾರೆ, ಅಕ್ಕ ನೀವೇನು ಚಿಂತೆ ಮಾಡಬೇಡ್ರಿ, ನಮ್ಮನೆಗೆ ಥರನೇ ನಮ್ಮನೆಗೆ ಹೆಂಗೆ ಮಾಡಿದ್ದೀನೋ ಕೆಲಸ ಹಂಗೆ ನಾ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ಅವ್ರಿಗೂ ಭಾಳ ಧನ್ಯವಾದಗಳು. ಅವ್ರಿಗೂ ಒಳ್ಳೆಯದಾಗಲಿ. ನಮ್ಮ ಮೇಕ್ ಮೈ ಶೆಲ್ಟರ್ಸ್ ಅವರಿಗೆ ಎಲ್ಲ ಇಡೀ ತಂಡಕ್ಕೆ ನಾವು ಶುಭ ಹಾರೈಸ್ತೀವಿ. ನಮ್ಮ ಮನೆಯವರು ಎಲ್ಲರ ಮುಖಾಂತರ ಅವರು ಮತ್ತು ಅವ್ರ ಟೀಮ್ ಎಲ್ಲರಿಗೂ ಅವ್ರಿಗೊಂದು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ನಿಮಗೂ ಅಷ್ಟೇ. ಥ್ಯಾಂಕ್ ಯು. ನಮ್ಮ ಮೇಕ್ ಮೈ ಶೆಲ್ಟರ್ಸ್ ಈಗ ಬ್ಯಾಂಗ್ಳೂರ್ ನಾರ್ತ್ಗೂ ಕೂಡ ಎಂಟ್ರಿ ಆಗಿದೆ. ಸೊ ಈ ಲೊಕ್ಯಾಲಿಟಿ ಬಂದು ರಾಜನಕುಂಟೆ ಆಗಿರುತ್ತೆ. ಸೊ ಇಲ್ಲೂ ಕೂಡ ನಾವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ